ಏನೇ ಆದರೂ ಸಣ್ಣ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ರುಚಿಕರವಾದ, ಪೌಷ್ಟಿಕವಾದ, ಆರೋಗ್ಯಕರವಾದ ರೆಸಿಪಿಗಳನ್ನು ನಾನು ತಂದಿದ್ದೀನಿ. ಒಂದೇ ಹಿಟ್ಟಿನಲ್ಲಿ ನಾವು ಎಲ್ಲ ಥರದ್ದನ್ನು ಹಬೆ ವಡೆ ಇರ್ಬೋದು, ರೊಟ್ಟಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಡಿನ್ನರು, ಬ್ರೇಕ್ಫಾಸ್ಟ್ ಎಲ್ಲನೂ ನಾವು ಮಾಡ್ಕೋಬೋದು. ಇದಕ್ಕೆ ಮನೇಲಿರುವಂಥದ್ದೇ ಒಂದು 5 ಥರ ಕಾಳುಗಳಾದರೆ ಸಾಕು. ಮಧ್ಯಾಹ್ನದ ಊಟ ಮುದ್ದೆ, ಚಪಾತಿ, ಜೋಳದ ರೊಟ್ಟಿ ಈ ಥರದ್ದು ನಾವು ತಿಂದ್ಕೊಂಡು ಸ್ವಲ್ಪ ರೈಸ್ ಕಮ್ಮಿ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ಕಂಪ್ಲೀಟಾಗಿ ಸ್ವೀಟ್ ಬಿಡಬೇಕಾಗತ್ತೆ. ಹಾಗೂ ಕರ್ದಿರೋ ಐಟಮ್ಗಳನ್ನ ನಾವು ಕೂಡ ಪೂರ್ತಿ ಕಂಟ್ರೋಲ್ ಮಾಡಿದ್ರೆ ಸಾಕು. ಆರಾಮಾಗಿ ನಾವು ನಮ್ಮ ತೂಕನ ಆರೋಗ್ಯಕರವಾಗಿ ಕಡಿಮೆ ಮಾಡ್ಕೋಬೋದು. ಈ ಥರದ ರೆಸಿಪಿಗಳನ್ನ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ ಬನ್ನಿ. ಮೊದಲಿಗೆ ಹೆಸರು ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು, ರಾಜ್ಮಾ, ಮನೆಯಲ್ಲಿ ಒಂದು 5 ಥರ ಕಾಳುಗಳನ್ನ ರಾತ್ರಿ ಇಡೀ ನೆನೆಸಿ ಬೆಳಗ್ಗೆ ಬಸ್ತು ಮಿಕ್ಸಿ ಜಾರಿಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ತರ್ತರಿಯಾಗಿ ರುಬ್ಕೊಂಡು ರುಬ್ಬಿಡೋ ಅಂಥ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಗೆಡ್ಡೆಕೋಸು, ಉಪ್ಪು ಎಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡಿಕೊಂಡು ಅದಕ್ಕೆ ಕಾವಲಿಗೆ ಬೆಣ್ಣೆ ಹಚ್ಚಿ ಅದನ್ನೆಲ್ಲ ಜೋಡಿಸ್ಬಿಟ್ಟು ಮೇಲೆ ಕೆಳಗೆ ತಿರುಗಿಸಿ ಸ್ವಲ್ಪ ಬೆಣ್ಣೆ ಹಚ್ಚಿದ್ರೆ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಅದನ್ನು ಡಿನ್ನರ್ ಅಂದ್ಕೊಳ್ಳಿ, ಬ್ರೇಕ್ಫಾಸ್ಟ್ ಯಾವ ಥರ ಬೇಕಾದ್ರೂ ನಾವು ಬಳಸ್ಕೋಬೋದು. ಇದೇ ಹಿಟ್ಟಿನಿಂದ ನಾವು ರೊಟ್ಟಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ನಾವು ಹಬೆ ವಡೆ ಬೇಕಾದ್ರೂ ನಾವು ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೂ ನಾವು ಬಳಸ್ಕೋಬೋದು. ಪ್ರೋಟೀನ್ ರಿಚ್ ಫುಡ್ ಆರಾಮಾಗಿ ನಾವು ತಿಂಗಳಿಗೆ 4ರಿಂದ 5 kg ಆರಾಮಾಗಿ ಇಳಿಸ್ಬೋದು. ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಒಂದೇ ಹಿಟ್ಟಿನಲ್ಲಿ ನಾವು 3-4 ಥರ ನಾವು ಡಿಶಸ್ನ ಮಾಡ್ಕೋಬೋದು. ಈ ರೊಟ್ಟಿ ಇರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಎಲ್ಲನೂ ನಾವು ಇದರಲ್ಲಿ ಒಂದೇ ಹಿಟ್ಟಿನಲ್ಲೇ ಮಾಡೋದು ಫುಡ್. ಇದನ್ನು ಪ್ರೋಟೀನ್ ಲೋಡೆಡ್ ಫುಡ್ ಅಂತಲೇ ಹೇಳ್ಬೋದು. ಎಲ್ಲ ಪ್ರೋಟೀನು ನಮಗೆ ದೇಹಕ್ಕೆ ಬೇಕಾಗಿರೋಂಥ ಎಲ್ಲ ಪ್ರೋಟೀನು ಮತ್ತು ಫೈಬರು ಎಲ್ಲ ಬ್ಯಾಲೆನ್ಸ್ ಆಗಿ ಇರೋವಂಥ ಒಂದು ಫುಡ್ಡನ್ನ ಹೊರಗಡೆ ಸಿಗೋ ಅಂಥ ಪ್ರೋಟೀನ್ ಪೌಡ್ರ್ಗಳಾಗಲಿ ಆ ಥರದ್ದೆಲ್ಲ ಏನು ನಾವು ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಈ ಥರದ್ದೇ ಒಂದು ಮನೆಯಲ್ಲೇ ಮಾಡೋವಂಥ ಒಂದು ರಿಚ್ ಪ್ರೋಟೀನ್ ಫುಡ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಇರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಜಿಮ್ ವರ್ಕೌಟ್ ಮಾಡೋರ್ಗಿರ್ಬೋದು, ಒಳ್ಳೆ ಆದ ರಿಚ್ ಫುಡ್, ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾವು ಸೌತೆಕಾಯಿ ಇರ್ಬೋದು, ಗೆಡ್ಡೆಕೋಸು ಇರ್ಬೋದು, ಅಥವಾ ಬೇಯಿಸಿರೋ ತರಕಾರಿಗಳನ್ನಿರ್ಬೋದು, ಹಸಿ ತರಕಾರಿ ಅಥವಾ ಬೇಯಿಸಿರೋ ತರಕಾರಿಗಳಿರ್ಬೋದು, ಅಥವಾ ಸಿಹಿ ಕಮ್ಮಿ ಇರೋಂಥ ಹಣ್ಣುಗಳನ್ನ ಕೂಡ ನಾವು ಬಳಸ್ಕೊಂತ ತಿಂಗಳಿಗೆ 4ರಿಂದ 5 kg ವೆಯ್ಟ್ ಲಾಸ್ ಆಗೋದಂತೂ ಗ್ಯಾರಂಟಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.